ಇದು ನೋಡ್ತಾ ಇದ್ದೀರಲ್ಲ, ಇದು ಏನು ಆಗಿದೆ ಇದಕ್ಕೆ ಅಂದರೆ ನೋಡಿ, ಇದು ಯಾವ ಥರ ಉಸಿರು ಬಿಡ್ತಿದೆ. ಇದ್ರ ಫುಲ್ ಡೀಟೇಲ್ ನಾನು ನಿಮಗೆ ಕೊಡ್ತೀನಿ. ಇದ್ರ ಸೌಂಡ ನೀವು ಕೇಳಿಸ್ಕೊಳ್ಳಿ. ಚಿರತೆ ಬಂದು ದಾಳಿ ಮಾಡಿದೆ ಇದಕ್ಕೆ ಮಧ್ಯಾಹ್ನ. ನಾವು ಮೇಯಕ್ಕೆ ಅಂದ್ಬಿಟ್ಟು ಗದ್ದೆ ಹತ್ರ ಕಟ್ಟಿದ್ದು. ನೋಡಿ, ಇಲ್ಲಿ ಫುಲ್ ರಕ್ತ ಕುಡಿದ್ಬಿಟ್ಟಿದೆ. ಇಲ್ಲಿ ಕುತ್ತಿಗೆ ಹತ್ರ ಕಾಣಿಸ್ತಾ ಇರ್ಬೋದು ನಿಮಗೆ. ಎಷ್ಟೊತ್ತ ಇನ್ನೂ ರಕ್ತ ಸುರಿತಾ ಇದೆ. ಗಾಬರಿಗೆ ಇರೋ ದನ ಹಸುಗಳೆಲ್ಲ ಕಿತ್ಕೊಂಡ್ ಬಂದಿದೆ ನಮಗೆ. ಇಲ್ಲಿ ನೋಡಿ ಹೆಂಗೆ ಹೋಲ್ ಮಾಡಿದೆ ಚಿರತೆ. ರಕ್ತ ಕುಡ್ದಿರೋದು ಫುಲ್ಲು ಕುತ್ತಿಗೆ ಕೆಳಗಡೆ. ಇನ್ನೂ ರಕ್ತ ಸೋರ್ತಾ ಇದೆ ಕೆಳಗಡೆ. ಒಂದೊಂದೇ ತೊಟ್ಟು ಎಷ್ಟೊತ್ತು ಕುಡ್ದಿದೆ ನಮಗೆ ಗೊತ್ತಿಲ್ಲ. ವರ್ಷದಲ್ಲಿ ಈ ಥರ 3-4 ಹಸುಗಳಿಗೆ ದಾಳಿ ಮಾಡ್ತಿದೆ ಚಿರತೆ ಬಂದು. ಯಾರೋ ಇಲ್ಲಿ ಕೇಳೋರೇ ಇಲ್ಲ. ಅರಣ್ಯದವ್ರಿಗೆ ಹೇಳಿದ್ರೆ ನಮಗೆ ಬೋನ್ ಇಲ್ಲ ಅಂತ ಹೇಳ್ತಾರೆ. ಅರಣ್ಯದವ್ರನ್ನ ಈ ಥರ ಚಿರತೆ ಇದೆ ಬೋನ್ ಇಡಿ ಅಂದರೆ ನಮ್ಮ ಹತ್ರ ಬೋನ್ ಇಲ್ಲ, ಹಸು ಸತ್ತೋದ್ಮೇಲೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಗಬ್ದಸು. ಇದು ಮೊದಲೇ ಇದಕ್ಕೆ ವಯಸ್ಸಾಗಿತ್ತು. ಇದು ಗಬ್ದಸು. ಇಲ್ಲೆಲ್ಲ ದಾಳಿ ಮಾಡಿದೆ ನೋಡಿ, ಪರ್ಚಿದೆ ಇಲ್ಲೆಲ್ಲ. ಇದಕ್ಕೆ ಓಡೋಕ್ಕಾಗಿಲ್ಲ. ಇದು ಅಲ್ಲೇ ನಿಂತ್ಬಿಟ್ಟಿದೆ. ಇದ್ರ ಮೇಲೆ ದಾಳಿ ಮಾಡಿದೆ. ಬೇರೆ ಹಸುಗಳೆಲ್ಲ ಕಿತ್ಕೊ ಬಂದಿದ್ದಾವೆ. ಎಷ್ಟು ಬೇಜವಾಬ್ದಾರಿ ಅರಣ್ಯದವರು ಅಂದರೆ, ಸಾಯ್ಬೇಕಂತೆ ಹಸು. ಸತ್ತ ಮೇಲೆ ಪರಿಹಾರ ಕೊಡ್ತಾರಂತೆ. ಇವ್ರಿಗೋಸ್ಕರ ನಾವು ಹಸುಗಳನ್ನ ಸಾಯಿಸ್ಬೇಕು ಚಿರತೆ ದಾಳಿಗೆ. ನೋಡಿ, ಇಲ್ಲಿ ಇನ್ನೂ ರಕ್ತ ಹೆಂಗ್ ಸೋರ್ತಿದೆ. ಸಾಕಿರೋರಿಗೆ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಹೊಟ್ಟೆ ಉರಿಯುತ್ತೆ, ಎಷ್ಟು ನಳ್ತಿದೆ ಹಸು ಅಂದರೆ. ಸುಮಾರು ಅರ್ಧ ಗಂಟೆಯಿಂದ ಮೋಸ್ಟ್ಲಿ ರಕ್ತ ಕುಡ್ದಿದೆ ಅನ್ಸುತ್ತೆ. ನೋಡಿ, ಇಲ್ಲೆಲ್ಲ ದಾಳಿ ಆಗಿದೆ. ಇಲ್ಲಿ ಇದೇನು ಉಳಿಯಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಒಟ್ನಲ್ಲಿ ಯಾರು ಸಾಯ್ಬೇಕು. ಚಿರತೆ ದಾಳಿಗೆ ಸತ್ತಾಗ್ಲೇ ಅರಣ್ಯದವ್ರು ಬರೋದು. ಸಾಯೋವರೆಗೂ ಯಾರು ಬರಲ್ಲ. ಮಧ್ಯಾಹ್ನ ಟೈಮೇ ಈ ಥರ ಚಿರತೆ ದಾಳಿ ಮಾಡಿರೋದು. ನೋಡಿ ಇಲ್ಲಿ ಹೆಂಗೆ ಯಾರಿದ್ದಾರೆ, ಕೇಳರೇ ಇಲ್ಲ ಯಾರುವೆ.